ಎಲ್ಲ ಪ್ರಭುಗಳಿಗೆ ನಮಸ್ಕಾರ. ನಾವು ಯಾಕೆ ಮನೆ ಮುಂದೆ ರಂಗೋಲಿ ಹಾಕ್ತೀವಿ? ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರತಿಯೊಬ್ಬರು ನಮ್ಮ ಹಿಂದೂಗಳಲ್ಲಿ ನಮ್ಮ ಮನೆ ಮುಂದೆ ಬೆಳಗ್ಗೆ ಎದ್ದ ತಕ್ಷಣ ಸಂಜೆ ಆಗಲಿ ರಂಗೋಲಿನ ಬಿಡಿಸ್ತಾರೆ. ಯಾಕೆ ಇದನ್ನು ಗೃಹಿಣಿಯರು ಮನೆ ಮುಂದೆ ಈ ಥರ ಕೆಲಸ ಮಾಡೋದು ಅನ್ನೋದು ಕೆಲವರಿಗೆ ಕಾರಣಗಳೇ ಗೊತ್ತಿರಲ್ಲ. ಬಟ್ ನಮ್ಮ ಸಂಪ್ರದಾಯದಲ್ಲಿ ಯಾವುದೇ ಒಂದು ನಾವು ಮಾಡುವಂಥ ಆಚಾರ ಇರ್ಬೋದು, ಅದು ಒಂದು ವಿಚಾರಗಳಿಗೆ ಒಂದು ಅರ್ಥ ಇರುತ್ತೆ. ಬಟ್ ಅದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದೇನೇ ಇರಲಿ, ನಿಮಗೆ ಈ ಕಾರಣ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇದಾಗಿ ನಾವು ನಮ್ಮ ಪೂರ್ವಜನರನ್ನು ಅಥವಾ ನಮ್ಮ ತಂದೆ ತಾಯಿಗಳನ್ನು ಕೇಳಿದ್ರೆ ಅವ್ರು ಕೂಡ ಉದಾಹರಣೆ ಇಷ್ಟೇ. ಏನೇ ಒಂದು ಸಂಪ್ರದಾಯಗಳನ್ನು ಮಾಡಬೇಕಾದ್ರೆ ಏನು ಕ್ವಶನ್ ಕೇಳಬೇಡ, ತಲಾಟೆ ಮಾಡಬೇಡ, ಹೇಳ್ದಷ್ಟು ಮಾಡು ಅಂತಾರೆ. ಕೆಲವ್ರಿಗೆ ಅದು ಕಾರಣ ಗೊತ್ತಿರುತ್ತೆ, ಕೆಲವು ಕಾರಣ ಗೊತ್ತಿಲ್ಲ. ಕೆಲವ್ರಿಗೆ ಏನು ಹೇಳ್ತಾರೆ, ಇದನ್ನು ನಮ್ಮ ತಂದೆ ತಾಯಿಗಳು ಮಾಡ್ಕೊಂಡು ಬರ್ತಿದ್ರು ಪದ್ಧತಿ, ಇದು ನಾವು ಮಾಡ್ತಾ ಇದ್ದೀವಿ. ಸೊ ಇದೊಂದು ಕಾರಣನ ಸಾಮಾನ್ಯವಾಗಿ ಎಲ್ಲರೂ ಕೊಡುವಂಥ ಕಾರಣ ಹೇಳಿ. ಬಟ್ ಕೆಲವೊಂದು ವಿಚಾರಗಳನ್ನು ನಾವು ಅದನ್ನು ಕಾರಣ ಹುಡಿಕೊಂಡು ಹೋದಾಗ ಕೆಲವು ಕಾರಣಗಳು ಹೇಳೋದು ನಾವು ನಿಜ ಅಂತ ಅನಿಸುತ್ತೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾವು ಯಾಕೆ ಮನೆ ಮುಂದೆ ರಂಗೋಲಿ ಹಾಕ್ತೀವಿ? ಎಸ್, ರಂಗೋಲಿ ಹೆಸರೇ ಹೇಳುವ ಹಾಗೆ ರಂಗ ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಸೊ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಮನೆಗೆ ಒಲಿಲಿ ಅಂತ, ಅಂದರೆ ಒಲಿ ಅಂದರೆ ಒಲಿಯೋದು. ಸೊ ಈ ರಂಗೋಲಿನ ಹಾಕೋದು ಉದ್ದೇಶನೇ ರಂಗ ನೀನು ನಮ್ಮ ಮನೆಗೆ ಒಲಿಯಪ್ಪ ಅಂತ. ಸೊ ಇದನ್ನು ಬೆಳಗ್ಗೆ ಮತ್ತು ಸಂಜೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈಗಲೂ ಕೂಡ ಮನೆ ಅಂಗಳದಲ್ಲಿ ಕೆಲವು ಗೃಹಿಣಿಯರು ಇದನ್ನು ಈಗಲೂ ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಆ ಕಾರಣದಿಂದಾಗಿ ಮನೆ ಮುಂದೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿನ ಹಾಕಬೇಕಪ್ಪ ಅಂತ ಎಲ್ಲರೂ ಹೇಳ್ತಾರೆ. ಸೊ ದಯವಿಟ್ಟು ನಿಮಗೆ ಈ ಕಾರಣ ತಿಳಿದಿರೋದು, ಕೆಲವರಿಗೆ ನಿಮಗೆ ಏನು ಅನಿಸಿದೆ ಅಥವಾ ನಿಮ್ಮ ಅನಿಸಿಕೆಗಳಲ್ಲಿ ಬೇರೆ ಏನಾದರೂ ಅರ್ಥಗಳು ನಿಮಗೆ ಗೊತ್ತಿದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಮುಂದಿನ ವಿಡಿಯೋಗೋಸ್ಕರ ದಯವಿಟ್ಟು ಕೂಡ ಕಾಯ್ತಾ ಇರಿ. ಒಂದೊಳ್ಳೆ ವಿಚಾರದ ಜೊತೆ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.